ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ನಿನ್ನೆ ಹಲಸು ಹಣ್ಣು ಮೇಳದ್ದು ನಾನು ವ್ಲಾಗ್ ಹಾಕಿದ್ದೆ. ಯಾರೆಲ್ಲ ನೋಡ್ಲಿಲ್ಲ ಹೋಗಿ ನೋಡಿ ಬನ್ನಿ. ಹಾಗೆ ವ್ಲಾಗ್ ಹಾಕುವಾಗ ಬೆಳಿಗ್ಗೆ ಫಸ್ಟ್ ಹಾಫ್ ಅಲ್ಲಿ ಒಂದ್ಸಲ ಹೇಳಿದ್ದೆ, ನಾನು ನನ್ನ ಲುಕ್ಗೆ ಸ್ವಲ್ಪ ಚೇಂಜ್ ಆಗುವ ಒಂದು ಕೆಲಸ ಉಂಟು ನನಗೆ ಪೇಟೆಯಲ್ಲಿ ಅಂತ. ಅದು ಎಂತ ಅಂತ ಹೇಳಿದ್ರೆ ನಿಮ್ಗೆ ಈಗ ನನ್ನ ಮುಖ ನೋಡಿದಾಗ ಗೊತ್ತಾಗ್ತದಾ ಅಂತ ಯಾರಾದ್ರೂ ಕಮೆಂಟ್ ಅಲ್ಲಿ ಹೇಳಿ. ನಾನು ಹೇಳುವ ಮೊದಲೇ ನಿಮ್ಗೆ ಯಾರಿಗಾದ್ರೂ ಗೊತ್ತಾಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ. ಯಾರೆಲ್ಲ ನನ್ನನ್ನು ಸೂಕ್ಷ್ಮವಾಗಿ ನೋಡ್ತಾರೆ ಅವರಿಗೆ ಗೊತ್ತಾಗ್ಬಹುದು. ಅದು ಎಂತ ಅಂತ ಹೇಳಿದ್ರೆ ಮೂಗುತ್ತಿ. ನಾನು ಮೂಗುತ್ತಿ ಚೇಂಜ್ ಮಾಡಬೇಕು ಅಂತ ನನಗೆ ತುಂಬ ದಿನದಿಂದ ಒಂದು ಆಸೆ ಇತ್ತು. ನಾನು 4ನೇ ಕ್ಲಾಸಲ್ಲಿ ಇದ್ದಾಗ ನನಗೆ ಫಸ್ಟ್ ಮೂಗು ಚುಚ್ಚಿತ್ತು. ಅದಾದ ನಂತರ ನಾನು ಬೇರೆ ಯಾವುದೇ ರೀತಿಯಂತಹ ಮೂಗುತ್ತಿಯನ್ನೆಲ್ಲ ಚೇಂಜ್ ಮಾಡಿರಲಿಲ್ಲ. ಅಂದ್ರೆ ಈ ರಿಂಗ್ ಟೈಪ್ ಬರ್ತದೆ ಅಥವಾ ಈ ರೀತಿ ಫ್ಲವರ್ ಕಲ್ಲು ಕಲ್ಲಿದ್ದೆಲ್ಲ ಬರ್ತದೆ, ಈ ತರದೆಲ್ಲ ಇರ್ತದಲ್ಲ, ಅದು ಚೇಂಜ್ ಮಾಡಿರಲಿಲ್ಲ. ಆದ್ರೆ ನನ್ಗೆ ಒಂದ್ಸಲ ಮಾಡ್ಬೇಕು, ಬೇರೆ ರೀತಿ ಹಾಕಿ ನೋಡ್ಬೇಕು ಅಂತ ಆಸೆ ಇತ್ತು. ಹಾಗೆ ಇವತ್ತು ಒಂದು ಹೋಗಿ ನೋಡಿ ಬರುವ ಅಂತ ಅಂದುಕೊಂಡು ಹೋದದ್ದು. ಹಾಗೆ ಚೇಂಜ್ ಮಾಡಿ ಕೂಡ ಬಂದೆ. ನೋಡಿ ಹೇಗೆ ಉಂಟು, ನನ್ನ ಮುಖಕ್ಕೆ ಹೇಗೆ ಕಾಣ್ತದೆ ಅಂತ ಹೇಳಿ. ಯಾರು ಎಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ, ನನ್ಗೆ ಅಂತೂ ಇಷ್ಟ ಆಯ್ತು. ನೋಡುವ ಯಾರ್ದೆಲ್ಲ ಹೇಗೆಲ್ಲ ಕಮೆಂಟ್ ಬರ್ತದೆ ಅಂತ ನಾನು ಎಕ್ಸೈಟೆಡ್ ಆಗಿದ್ದೇನೆ. ಹಾಗೆ ಯಾವ ರೀತಿಯದೆಲ್ಲ ಇತ್ತು ಅಂತ ಹೇಳುದನ್ನೆಲ್ಲ ಕೂಡ ನಾನು ನಿಮ್ಗೆ ಇಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ಹಾಕ್ತೇನೆ ಆಯ್ತಾ. ಫಸ್ಟಿಗೆ ಒಂದ್ಸಲ ಹೀಗಿರೋದು ಹಾಕಿ ನೋಡುವನ ಅಂತ ತೆಗ್ದದ್ದು. ಆದರೆ ನನಗೆ ಅದು ನನ್ನ ಮುಖಕ್ಕೆ ಸೂಟೇ ಆಗ್ತಾ ಇರಲಿಲ್ಲ. ಮತ್ತು ಇಲ್ಲಿರೋದೆಲ್ಲ ತುಂಬ ದೊಡ್ಡದು, ಅಷ್ಟು ದೊಡ್ಡದು ಕೂಡ ನನಗೆ ಬೇಕಿರಲಿಲ್ಲ. ಇಲ್ಲಿ ಫ್ಲವರ್ ಇದ್ದೆಲ್ಲ ತುಂಬ ಚಂದ ಇತ್ತು. ನನ್ನ ಕೈಯಲ್ಲಿ ಉಂಟಲ್ಲ ಈ ಥರದ್ದು ತೆಕ್ಕೊಳ್ಳುವ ಅಂತ ಅಂದುಕೊಂಡದ್ದು, ಅದೆಲ್ಲ ನನಗೆ ಸೂಟೇ ಆಗ್ತಿರ್ಲಿಲ್ಲ ಅಂತ ನನಗೆ ಅನಿಸಿತು. ಹಾಗೆ ಮತ್ತೆ ಇದೊಂದು ನನಗೆ ಸ್ವಲ್ಪ ಇಷ್ಟ ಆಯ್ತಂತ ಹಾಗೆ ಅದನ್ನು ಮತ್ತೆ ತೆಕ್ಕೊಂಡದ್ದು. ನನ್ನ ಹಳೆ ಮೂಗುತ್ತಿ ಕೊಟ್ಟು ಇದನ್ನು ತಕೊಂಡದ್ದು. ಹಾಗೆ ಹಲಸು ಹಣ್ಣು ಮೇಳದಿಂದ ಉಲ್ಲಾಸನ್ ಹಣ್ಣು ತೆಕ್ಕೊಂಡಿದ್ದೇವೆ ನೋಡಿ. ರಂಬುಟಾನ್ನ ಹಾಗೆ ಇದಕ್ಕೆ ಕೊರೋನಾದ ರೀತಿಯ ಉದ್ದ ಉದ್ದ ಮುಳ್ಳು ಬರ್ತದಲ್ಲ, ಆ ರೀತಿಯೆಲ್ಲ ಇಲ್ಲ, ಈ ರೀತಿ ಇರುದಿದು. ಹಾಗೆ ಕೀರ್ತಿಯ ಮನೆಯಲ್ಲಿ ನಾನು ನಿಮಗೆ ತೋರಿಸಿದ್ದೆ, ಇದರದ್ದು ಗಿಡ ನೆನಪಿರಬಹುದು ಕೆಲವರಿಗೆ. ಹಾಗೆ ಇದನ್ನೀಗ ತಿಂದು ನೋಡ್ಬೇಕು ಅಂತ ಉಂಟು. ತುಂಡು ಮಾಡಿ ತಿಂದು ನೋಡ್ತೇನೆ ಹೇಗೆ ಉಂಟು ಅಂತ ನಿಮ್ಮ ಮುಂದೆ ಹೇಳ್ತೇನೆ. ನಾನು ಕೂಡ ಫಸ್ಟ್ ಟೈಮ್ ತಿಂತಾ ಇರುದು. ರಂಬುಟಾನ್ನ ಹಾಗೆ ಉಂಟು ನೋಡ್ಲಿಕ್ಕೆ. ತಿಂದು ನೋಡುವ ಹೇಗೆ ಆಗ್ತದೆ ಅಂತ. ರಂಬುಟಾನ್ನ ಹಾಗೆ ಉಂಟು, ಬೇರೆ ನನಗೆ ಜಾಸ್ತಿ ವ್ಯತ್ಯಾಸ ಗೊತ್ತಾಗುದಿಲ್ಲ. ಸಿಹಿ ಕೂಡ ಉಂಟು ನನ್ನದು ಇದು. ಸ್ವೀಟ್ ಉಂಟು ಒಳ್ಳೆ. ಇಟ್ಟು ರಂಬುಟಾನ್ನ ಹಾಗೆ ಕೀರ್ತಿ ಹೇಳುವ ಪ್ರಕಾರ ಇದರ ಬೀಜ ಕೂಡ ತಿನ್ಲಿಕ್ಕೆ ಆಗ್ತದೆ, ಆಲ್ಮಂಡ್ ಹಾಗೆಲ್ಲ ಆಗ್ತದೆ ಅಂತ ನಾನು ಹೇಳಿದ್ದೆ, ನೆನಪಿರಬಹುದು. ನಾನು ಆಗ ಅಲ್ಲಿ ಎಂತ ನೋಡಿದೆ ಅಂತ ಹೇಳಿದ್ರೆ, ಎಂಥದ್ದು ರೆಡ್ ಕಾಣ್ತಾ ಉಂಟು, ಎಂತ ಅಂತ ತಿರುಗಿ ನೋಡಿದೆ. ಅದು ಎಂಥದ್ದು ಪ್ಲಾಸ್ಟಿಕ್ ಅನ್ನಲ್ಲಿ ಮೇಲೆ ಇಟ್ಟದ್ದು, ತೋಟಕ್ಕೆಲ್ಲ ಹೋಗುವಾಗ ಬೇಕಾಗ್ತದೆ ಅಂತ. ಹಾಗೆ ಹಣ್ಣು ತಿಂದು ನಾನು ನಿಮ್ಗೆ ಬೀಜ ತಿನ್ಲಿಕ್ಕೆ ಆಗ್ತದೆ ಇಲ್ವಾ ಅಂತ ಮತ್ತೆ ಹೇಳ್ತೇನೆ ಆಯ್ತಾ. ಇದೊಂದು ಬೀಜ ಹಾಕಿ ಗಿಡ ಮಾಡಬೇಕು, ನೋಡ್ಬೇಕು. ಆದ್ರೆ ಇನ್ನೊಂದು 2-3 ಉಂಟು. ಒಂದು ದೊಡ್ಡಮ್ಮನಿಗೆ ಕೊಟ್ಟೆವು ಟೇಸ್ಟ್ ನೋಡ್ಲಿಕ್ಕೆ ಅಂತ. ಹಾಗೆ ಇದು ಬೀಜ ತಿಂದು ನೋಡ್ತೇನೆ. ಪೀನಟ್ ಬಟರ್ ಫ್ರೂಟ್ ಉಂಟಲ್ಲ, ಅದರದ್ದು ಬೀಜ ಉಂಟಲ್ಲ, ಅದರ ಹಾಗೆ ಕೂಡ ಆಗ್ತದೆ. ಒಂಥರ ಒಳ್ಳೇದುಂಟು ಬೀಜ. ಆಲ್ಮಂಡ್ ಹಾಗೆ ಆಗ್ತದೆ. ಮತ್ತೊಂದು, ಎಲ್ಲರಿಗೆ ಇದರ ಫ್ಲೇವರ್ ಇಷ್ಟ ಆಗ್ತದೆ ಇಲ್ಲೋ ಗೊತ್ತಿಲ್ಲ, ಇದರ ಸೀಡಿದ್ದು. ಯಾಕಂತ ಹೇಳಿದ್ರೆ ಈ ಪೀನಟ್ ಬಟರ್ ಫ್ರೂಟ್ ಇದೆಲ್ಲ ಕೆಲವರಿಗೆ ಸೀಡ್ ತಿನ್ಲಿಕ್ಕೆ ಅಷ್ಟು ಇಷ್ಟ ಆಗುದಿಲ್ಲ. ನನಗೆ ತುಂಬಾ ಇಷ್ಟ. ಹಾಗೆ ಇದು ಕೂಡ ಇಷ್ಟ ಆಯ್ತು ನನಗೆ. ಆ ಕ್ರಿಸ್ಪ್ ಕೇಳ್ತಾ ಇರ್ಬೋದು ನಿಮ್ಗೆ, ಒಳ್ಳೇದಿತ್ತು. ಕೀರ್ತಿಗೆ ನಾನು ಈ ವಿಡಿಯೋದಲ್ಲಿ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಒಂದು ವೇಳೆ ಅವನು ಈ ಮಾಹಿತಿ ನಮ್ಮ ಹತ್ರ ಹೇಳ್ತಾ ಇರಲಿಲ್ಲ ಅಂದ್ರೆ ನಾನು ಬೀಜವನ್ನು ಎಸೆತಿದ್ದೆ. ಇಲ್ಲಾಂದ್ರೆ ಆಲ್ರೆಡಿ 1 ಅಥವಾ 2 ಬೀಜ ಹಾಕಿ ಗಿಡ ಮಾಡ್ಬೋದಿತ್ತು. ಆದರೆ ಅದನ್ನೇ ಹಾಗೆ ಎಸೆದು ಬಿಡ್ತಾ ಇದ್ದಿದ್ದು. ತಿಂದು ನೋಡಿದೆ, ನಿಜಕ್ಕೊಳ್ಳೋದಂತ. ನಾನು ಮತ್ತಿಲ್ವಾ ಅವರು ಶಾಪ್ ಇತ್ತಲ್ಲ, ಅವ್ರ ಹತ್ರ ಹೇಳಿದೆ ಇದರದ್ದು ಸೀಡ್ ತಿನ್ಲಿಕ್ಕೆ ಆಗ್ತದಂತೆ, ಬಾದಾಮಿ ಹಾಗೆ ಆಗ್ತದಂತೆ. ನಿಮ್ಗೆ ಹೇಳ್ಬೋದು ಕಸ್ಟಮರ್ ಹತ್ರ ಬಂದಾಗ, ನೀವೊಂದು ತಿಂದು ಟ್ರೈ ಮಾಡಿ ನೋಡಿ ಮತ್ತೆ ಹೇಳಿ ಅಂತ ಹೇಳಿದೆ.
ಅದಕ್ಕೆ ಅವ್ರು ಹೌದಾ ತಿನ್ಲಿಕ್ಕೆ ಆಗ್ತದ, ನಮಗೆ ಅದೆಲ್ಲ ಗೊತ್ತಿಲ್ಲ. ನಾನು ಹೇಳಿದೆ ನೀವು ಕಸ್ಟಮರ್ಸ್ ಹತ್ರ ಎಲ್ಲ ಹೇಳಿ ಎಲ್ಲ ಬಂದಾಗ ಕೇಳ್ತಾರಲ್ಲ ಇದ್ರ ಬಗ್ಗೆ ಎಲ್ಲ, ಆಗ ಸ್ವಲ್ಪ ಹೇಳ್ಬೋದು ನಿಮಗೆ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು ಮತ್ತೆ ತಿಂದಾದ ನಂತರ ನಮ್ಮನ್ನು ಹುಡುಕಿಕೊಂಡು ಬಂದ್ರೆ ನಾವೆಂತ ಮಾಡುದು ಅಂತ ಕೇಳಿದ್ರು. ಆಗ ನಾನು ಹೇಳಿದೆ ನೀವು ತಿಂದು ಟ್ರೈ ಮಾಡಿ ಮತ್ತೆ ಹೇಳಿ ಅವರಿಗೆ, ನೋಡಿ ಟ್ರೈ ಮಾಡಿ ಅಂತ ಹೇಳಿ ಬಂದಿದ್ದೇನೆ. ಅವ್ರು ತಿಂತಾರೆ ಟ್ರೈ ಮಾಡ್ತಾರೆ ನನಗೆ ಗೊತ್ತಿಲ್ಲ. ನಾನು ಆಗ ಹಾಕಿದಂತ ಹೇಳಿದ್ರೆ ನಿಮಗೆ ನಿನ್ನೆ ಹಾಕಿರುವಂಥ ವಿಡಿಯೋದಲ್ಲಿ ಹೇಳಿದ್ದೆ ನಾವೆಂತೆಲ್ಲ ತೆಕ್ಕೊಂಡಿದ್ದೇವೆ ಅಂತ ಹೇಳಿದನ್ನು ತೋರಿಸ್ತೇನೆ ಅಂತ. ಆ್ಯಕ್ಚುಲಿ ಎಲ್ಲ ಅಲ್ಲಿಯೇ ಹೇಳಿದ್ದೇನೆ, ಅಷ್ಟೇ ತೆಕ್ಕೊಂಡದ್ದು, ಬೇರೆ ಎಂತ ಕೂಡ ತೆಕ್ಕೊಳ್ಳಿಲ್ಲ. ಹಾಗೆ ಅದನ್ನೆಂತೆಲ್ಲ ತೆಕ್ಕೊಂಡಿದ್ದೇವೆ ಅಂತ ಹೇಳೋದನ್ನು ತೋರಿಸುವ ಒಂದು ಸಣ್ಣ ತುಣುಕು ಆಯ್ತಾ ಇದು. ಹಾಗೆ ನನ್ನ ನೋಸ್ ಪಿನ್ ನನಗೆಂತ ಜಾಸ್ತಿ ಚೇಂಜಸ್ ಕಾಣೋದಿಲ್ಲ, ಯಾಕಂತ ಹೇಳಿದರೆ ನನ್ನದು ಮೊದಲಿದ್ದದ್ದು ಕೂಡ ತುಂಬ ಪುಟ್ಟದು, ಇದು ಸ್ವಲ್ಪ ದೊಡ್ಡದು. ಅದಕ್ಕಿಂತ ಕಂಪೇರ್ ಮಾಡಿದರೆ ಯಾರಿಗೆಲ್ಲ ಗೊತ್ತಾಗ್ತದೆ, ಯಾರಿಗೆಲ್ಲ ಮೂಗುತ್ತಿ ನೋಡೋದ್ರಲ್ಲಿ ಇಂಟ್ರೆಸ್ಟ್ ಉಂಟು ಅವರಿಗೆಲ್ಲ ಒಂಥರ ಖುಷಿ ಆಗ್ಬೋದು, ಅಥವಾ ಅವರಿಗೆಲ್ಲ ಜಾಸ್ತಿ ಆಸಕ್ತಿ ಇರ್ಬೋದು ನೋಡಲಿಕ್ಕೆ. ಹಾಗೆ ತೋರಿಸ್ತೇನೆ ನೋಡಿ. ಹಾಗೆ ಎಂತ ತೆಕ್ಕೊಂಡದಂತ ಹೇಳಿದರೆ ಫ್ರೂಟ್ಸ್ ತೆಕ್ಕೊಂಡದ್ದು, ಯಾವುದಾದ್ರು ಮಾವಿನ ಹಣ್ಣು ಮತ್ತು ಅದೇ ಪುಲಾಸನ ಅಂತ ಹೇಳುವ ಒಂದು ಹಣ್ಣು ಉಂಟಲ್ಲ ಅದು ತೆಕ್ಕೊಂಡದ್ದು. ಅದು ಬಿಟ್ಟರೆ ಬೇರೆ ಎಂಥ ಹಣ್ಣು ಕೂಡ ತೆಕ್ಕೊಳ್ಳಿಲ್ಲ ನಾವು. ಅದರ ಜೊತೆಗೆ ಮತ್ತೆ ಕೆಲವು ಸೀಡ್ಸ್ ತೆಕ್ಕೊಂಡದ್ದು, ಅಲಸಂಡೆ ಆಗಿರ್ಬೋದು, ಎಂಥದೋ ಒಂದು ಇದು ತೆಕ್ಕೊಂಡಿದ್ದಾರೆ. ಹಾಗೆ ಒಂದು 2-3 ವೆರೈಟಿದು ಸೀಡ್ಸ್, ಈಗ ಮಳೆಗಾಲ ಅಲ್ವಾ ಹಾಗೆ ಹಾಕಲಿಕ್ಕೆ ಅಂತ ಹೇಳಿ ಸೀಡ್ಸ್ ತಗೊಂಡದ್ದು. ಅದರ ಜೊತೆಗೆ ಅಮ್ಮನಿಗೆ ಬಳೆ ತೆಕ್ಕೊಂಡಿದ್ದೇನೆ ಅಂತ ಹೇಳಿದೆಲ್ಲ, ಈ ಬಳೆ ಹೇಗೆ ಉಂಟು ಅಂತ ಹೇಳಿ ನನಗೆ ಒಂಥರ ಖುಷಿ ಆಯ್ತು. ಯಾಕಂತ ಹೇಳಿದರೆ ಅಮ್ಮನ ಹತ್ರ ಇರೋದೆಲ್ಲ ಒಂಥರ ನಾರ್ಮಲ್, ಹೀಗೆ ಸ್ವಲ್ಪ ದಪ್ಪಟ, ಇದು ಡೈಲಿ ಯೂಸಿಗೆ ಅಥವಾ ಹೀಗೆ ಫಂಕ್ಷನಿಗೆಲ್ಲ ಒಂದೊಂದ್ಸಲ ಹೋಗೋದಿದ್ರೆ ಹಾಗೆ ಹಾಕ್ಲಿಕ್ಕೆ ಇರುವಂಥದ್ದು. ನನಗೆ ಒಂಥರ ಇದೊಂಥರ ಚಂದ ಕಂಡಿತ್ತು, ಅಮ್ಮನ ಕೈಗೆ ಕೂಡ ಚಂದ ಕಂಡಿತ್ತು. ಹಾಗೆ ಇದು ತೆಕ್ಕೊಳ್ಳಿ ಅಂತ ಹೇಳಿದೆ, ಇದು ತೆಗೆದದ್ದು. ದೊಡ್ಡಮ್ಮನ ಹತ್ರ ಕೂಡ ಕೇಳಿದೆ, ದೊಡ್ಡಮ್ಮನಿಗೆ ಬೇಡವೇ ಬೇಡ ಅಂತ ಹೇಳಿದ್ರು, ಅವ್ರ ಹತ್ರ ಆಲ್ರೆಡಿ ಉಂಟು, ನನಗೆ ಬೇಡ ಅಂತ ಹೇಳಿತ್ತು. ಮತ್ತೆ ಇನ್ನೊಂದು ನಾನು ತೆಕ್ಕೊಂಡದ್ದು ಇದು ಸಿರಾಮಿಕ್ ಪಾಟ್ ನೋಡಿ, ಇದು ನೋಡಲಿಕ್ಕೆ ಕ್ಯೂಟ್ ಉಂಟು. ಹಾಗೆ ಬೆಂಗಳೂರಲ್ಲಿ ಅಥವಾ ಸಾಕಷ್ಟು ಕಡೆ ನಾನು ನೋಡಿದ್ದೇನೆ, ರೋಡ್ ಸೈಡಲ್ಲಿ ಎಲ್ಲ ತುಂಬ ಜನ ಮಾರಾಟ ಮಾಡ್ತಾ ಇರ್ತಾರೆ. ನನಗೆ ಇಂಥದ್ದೆಲ್ಲ ನೋಡ್ಲಿಕ್ಕೆ ಒಂಥರ ಆಸ್ಥೆಟಿಕ್ ಕ್ಯೂಟ್ ಆಗಿ ಕಾಣೋದು. ಹಾಗೆ ಉಪ್ಪು ಹಾಗೆ ಎಂತೆಲ್ಲ ಆದರೂ ಇಡಬೇಕು ಅಂತ ಹೇಳಿದ ಉದ್ದೇಶಕ್ಕೋಸ್ಕರ ತೆಕ್ಕೊಂಡದ್ದಷ್ಟೇ. ಅದಕ್ಕಿಂತಲೂ ಜಾಸ್ತಿ ಉದ್ದೇಶ ಅಂತ ಹೇಳಿದರೆ, ನನಗೆ ಎಲ್ಲ ಶಾಪಲ್ಲಿ ಕೂಡ ನಾವು ಹೋಗುವಾಗ ಅವರು ನಮ್ಮನ್ನು ನಾವು ನೋಡೋದಕ್ಕಿಂತ ಮೊದಲು ತಗೊಳ್ಳಿ ಬನ್ನಿ ಅಂತ ಹಾಗೆ ಕರೆಯೋದಾಗಿರ್ಬಹುದು, ಅಥವಾ ಆ ಶಾಪ್ಗಳಲ್ಲಿ ಜನ ತುಂಬ ಮುತ್ತಿಗೆ ಹಾಕಿಕೊಂಡಿರುವಂತಾಗಿರ್ಬಹುದು. ಇಂಥದ್ದೆಲ್ಲ ನೋಡಿ ನನಗೆ ಎಂತ ತಗೊಳ್ಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಆದರೆ ನಾನು ಈ ಇದಕ್ಕೆ ಹೋದೆ ಅಲ್ಲ, ಇವರ ಸ್ಟಾಲಿಗೆ, ಅಲ್ಲಿ ಹೋದಾಗ ಅವರನ್ನು ನೋಡಿದಾಗಲೇ ನನಗೆ ಮನಸ್ಸು ಕರಗಿತು ಅಂತ ಹೇಳಿದರೆ ಎಂತ ಗೊತ್ತಿಲ್ಲ, ನನಗೆ ಸ್ವಲ್ಪ ಹಾಗೆ ಫೀಲ್ ಆಗ್ತದೆ ಕೆಲವೊಂದ್ಸಲ. ಅವರ ಒಂದು ಶ್ರಮಕ್ಕೋಸ್ಕರ ಆದರೂ ನಾವು ತೆಕ್ಕೊಳ್ಳುವ ಅಂತ. ಆ್ಯಕ್ಚುಲಿ ಎಲ್ಲ ಶಾಪ್ ಅವರದ್ದು ಕೂಡ ಅಷ್ಟೇ, ಅವರದ್ದು ಶ್ರಮ ಇರ್ತದೆ, ಅವರ ಶ್ರಮಕ್ಕೋಸ್ಕರ ಆದರೂ ನಾವು ತಗೊಳ್ಬೇಕು, ಸಪೋರ್ಟ್ ಮಾಡಬೇಕು, ಇಂಥದ್ದೆಲ್ಲ ಇರ್ತದೆ. ಆದರೆ ಅಷ್ಟೆಲ್ಲ ಸಿರಿವಂತರಾದರೆ ಖಂಡಿತ ನಾನು ತಗೊಳ್ತಿದ್ದೆ ಎಲ್ಲವನ್ನು ಕೂಡ, ಅವರಿಗೆ ಸಪೋರ್ಟ್ ಮಾಡಬೇಕು ಅಂತ. ಆದರೆ ಇಂಥದ್ದೆಲ್ಲ ತಗೊಳ್ಳು ಅಂತ ನನಗೆ ಯಾಕೋ ಅನಿಸಿತ್ತು. ಪಾಪ ಅವರನ್ನು ನೋಡಿ ನನಗೆ ಹಾಗೆ ನಾನು ಅಪ್ಪನ ಹತ್ರ ಹೇಳಿದೆ, ಬೇರೆಯವರಿಗೆಲ್ಲ ಆದರೆ ಎಲ್ಲ ಹೋಗ್ತಾ ಇದ್ದಾರೆ, ಇಲ್ಲಿಗೆ ಯಾರು ಕೂಡ ಬರ್ತಾ ಇಲ್ಲ, ಇವರಿಗೊಂದು ಅವರ ಇದಕ್ಕೊಂದು ಇದು ಆಗಲಿ ಸ್ವಲ್ಪ ಅಂತ ಹೇಳಿ ನಾನು ತಗೊಂಡದ್ದು. ನನಗೆ ನಿಜಕ್ಕೂ ಗೊತ್ತಿಲ್ಲ ಅವರಿಗೆ ನಿಜವಾಗ್ಲೂ ವ್ಯಾಪಾರ ಆಗಿದೆ ಇಲ್ವಾ ಗೊತ್ತಿಲ್ಲ, ಆದರೆ ನನಗೊಂದು ನೋಡಿದಾಗ ಹಾಗೆ ಅನ್ನಿಸಿ ನಾನು ತಗೊಂಡದ್ದಷ್ಟೇ. ನನ್ನ ಈ ಒಂದು ನಾನೀಗ ಹೇಳಿದ ಮಾತುಗಳನ್ನು ಸಾಕಷ್ಟು ಜನ ಅದನ್ನು ಅಲ್ಲಗಳಿಲಿಕ್ಕೂ ಸಾಕು, ಹಾಗೆ ಅಲ್ಲ ಹೀಗೆ ಅಂತ ಅನ್ನಿಸಬಹುದು. ಆದರೆ ನನಗೆ ಆ ಕ್ಷಣದಲ್ಲಿ ಎಂತ ಅನಿಸಿತ್ತು, ನಾನು ಹಾಗೆ ತಗೊಂಡದ್ದಷ್ಟೇ ಆಯಿತಾ. ಜಸ್ಟ್ ಒಂದು ನೋಡಿ ಬಂದದ್ದು, ನೋಡಲಿಕ್ಕೆ ತುಂಬ ಖುಷಿ ಆಯಿತು ನಮಗೆ. ಹಾಗೆ ಇದಿಷ್ಟು ತಗೊಂಡದ್ದಾಯ್ತಾ. ಹಾಗೆ ಇವತ್ತು ಸಂಜೆ ಒಂದು ಕಡೆಗೆ ಹೋಗ್ಲಿಕ್ಕೆ ಉಂಟು ನಮಗೆ ಅಂತ ನಾವು ಪ್ಲಾನ್ ಮಾಡಿದ್ದೇವೆ, ನಾನು ಮತ್ತೆ ಮಲ್ಲಿ. ಅದು ಎಷ್ಟು ಸಕ್ಸಸ್ ಆಗ್ತದೆ ಎಷ್ಟು ಸಕ್ಸಸ್ ಆಗೋದಿಲ್ಲ ನಮಗೆ ಅಂತೂ ಗೊತ್ತಿಲ್ಲ. ಎಲ್ಲಿಗೋ ಹೋಗ್ಲಿಕ್ಕೆ ಅಂತ ಹೇಳಿದ್ರೆ ತುಂಬ ದೊಡ್ಡ ಚಂದ ನೋಡೋ ಜಾಗಕ್ಕೆ ಆಗಿರಲಿ ಅಥವಾ ಎಲ್ಲಿಗಾದ್ರೂ ಅಂತಲ್ಲ, ಒಂದು ಸಣ್ಣ ಆಸೆ. ಅದು ಯಾವಾಗದಿಂದ ಅಂತ ಹೇಳಿದ್ರೆ ತುಂಬ ಸಮಯದಿಂದ ಉಂಟು, ಹಾಗೆ ಒಂದು ಹೋಗಬೇಕು ಅಂತ. ಅದರಲ್ಲಿ ನೋಡಲಿಕ್ಕೆ ಹಾಗೆಲ್ಲ ಎಂತ ಇಲ್ಲ, ಜಸ್ಟ್ ಒಂದು ಸಿಂಪಲ್ ವಾಕ್ನ ಹಾಗೆ. ಅದು ಎಷ್ಟೆಲ್ಲ ಸಕ್ಸಸ್ ಆದರೆ ನಾನು ಹೋಗುವಾಗಲೇ ಹೇಳ್ತೇನೆ, ಸಕ್ಸಸ್ ಆಗಲಿಲ್ಲ ಅಂತ ಹೇಳಿ ಆದರೂ ಮತ್ತೆ ನಾವು ಅಟ್ಲೀಸ್ಟ್ ಒಂದು ವಾಕ್ ಆದರೂ ಹೋಗ್ತೇವೆ. ಇಲ್ಲದಿದ್ರೆ ಎಂತ ಇಲ್ಲದ್ರೆ ಅವಳು ಮನೆಗಾದರೂ ಬಂದರೆ ಹೇಳ್ತೇನೆ, ಇಲ್ಲದಿದ್ರೆ ಸಂಜೆ ನಿಮಗೆಲ್ಲ ಹೇಳ್ತೇನೆ ಎಂತ ಅಂತ. ಅಲ್ಲಿವರೆಗೂ ಸ್ವಲ್ಪ ನಿಮಗೆ ಕುತೂಹಲ ಹಾಗೆ ಇರಲಿ. ನಾನು ಆಗ ನಿಮ್ಮ ಹತ್ರ ಹೇಳಿದೆ ಅಲ್ಲ, ನಾನು ಮತ್ತೆ ಮಲ್ಲಿ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೇವೆ, ಅದು ಸಕ್ಸಸ್ ಆಗ್ತದಾ ಇಲ್ವಾ ಅಂತ ಗೊತ್ತಿಲ್ಲ ಅಂತ. ಈಗ ಸಕ್ಸಸ್ ಆಯಿತು, ನಾವು ಹೋಗ್ತಾ ಇದ್ದೇವೆ. ಎಲ್ಲಿಗೆ ಗೊತ್ತುಂಟಾ, ನಮಗೆ ತುಂಬ ದಿನದಿಂದ ಒಂದು ಆಸೆ ಇತ್ತು, ಒಂಥರ ಮಳೆಯ ವಾತಾವರಣ ಇರುವಾಗ ಸಾಯಂಕಾಲ ನಾವಿಬ್ಬರು ನಡೆದುಕೊಂಡು ನಮ್ಮ ವಿಟ್ಲದ ತನಕ ಹೋಗಿ ಮಸಾಲೆ ಪುರಿ ತಿಂದು ಬರಬೇಕು ಅಂತ ಆಸೆ ಇತ್ತಾಯ್ತಾ. ಹಾಗೆ ತುಂಬ ಸಮಯದಿಂದ ನಾವು ಅದನ್ನು ಅಂದುಕೊಳ್ತಾ ಇದ್ದೆವು.
ಮೆಸೇಜ್ ಮಾಡಿದೆ ಇವತ್ತು ಹೋಗೋಣ, ನಾಳೆ ಹೋಗೋಣ, ನಾಡ್ದು ಹೋಗೋಣ ಅಂತ. ಹಾಗೆ ನಾಳೆ ನಾನು ಹೇಗೂ ಬೆಂಗಳೂರಿಗೆ ಹೋಗ್ತೇನೆ. ಇವತ್ತು ಕಾಲ ಕೂಡಿ ಬಂದಿದೆ, ಹಾಗೆ ನಡ್ಕೊಂಡೊಂದು ವಾಕಿಂಗ್ ಕೂಡ ಆಗ್ತದೆ. ನಮ್ಮ ಆಸೆ ಹಾಗೆ ಮಳೆ ಬರುವ ವಾತಾವರಣದಲ್ಲಿ ಮಸಾಲೆ ಪುರಿ ಕೂಡ ತಿಂದಾಗ್ತದೆ. ಹಾಗಾಗಿ ಹೋಗ್ತಾ ಇದ್ದೇವೆ. ನೋಡಿ ಮಲ್ಲಿ ಕೂಡ ಇದ್ದಾಳೆ. ನಾನು ನಿಮಗೆ ಸಿಗ್ತೇನೆ ಮತ್ತೆ. ಅಂಟಿ ಹಣ್ಣು ಇಲ್ಲಿ ಉಂಟು, ಮತ್ತೆ ಇಲ್ಲಿ ಉಂಟು. ಈ ಹಣ್ಣಿಗೆ ನಾವು ಅಂಟಿ ಹಣ್ಣು ಅಂತ ಹೇಳುದು. ನನಗೆ ನಿಜವಾಗ್ಲೂ ಇದಕ್ಕೆ ಬೇರೆಯವರು ಎಂತೆಲ್ಲ ಹೇಳ್ತಾರೆ ಗೊತ್ತಿಲ್ಲ. ಇದು ಇನ್ನೂ ಕೂಡ ಕೆಂಪು ಕಪ್ಪು ಬಣ್ಣಕ್ಕೆ ತಿರುಗ್ತದೆ. ಈಗ ಗಿಡದಲ್ಲಿ ಇಷ್ಟೇ ಇದ್ದದ್ದು. ನಮ್ಮ ಊರಿನ ಮೋಡ ತೋರಿಸ್ತೇನೆ ಇಲ್ಲಿ. ಇದೊಂಥರ ಹುಳಿ ಹುಳಿ ಹಣ್ಣು, ತಿನ್ಲಿಕ್ಕೆ ತುಂಬ ರುಚಿ ಇರ್ತದೆ. ಯಾರಿಗೆಲ್ಲ ಗೊತ್ತುಂಟಂತ ಹೇಳಿ. ಅದರ ಎಲೆ ಸೂಪರ್ ಟೇಸ್ಟ್ ಉಂಟು. ಯಾರಿಗೆಲ್ಲ ಗೊತ್ತುಂಟಂತ ಕಮೆಂಟಲ್ಲಿ ತಿಳಿಸಿ ಆಯ್ತಾ. ನಮ್ಮ ಮೇಲೆ ಗುಡ್ಡೆಯಿಂದ ನೋಡಿ ಇನ್ನೊಂದು ಗುಡ್ಡೆ ಹೇಗೆ ಕಾಣ್ತದೆ. ಮೋಡ ಎಲ್ಲ ಎಷ್ಟು ಚಂದ ಉಂಟು ಗೊತ್ತುಂಟ. ಕಣ್ಣಿಗೆ ಇನ್ನೂ ಕೂಡ ಹಬ್ಬದ ಹಾಗೆ ಕಾಣ್ತದೆ. ಮೊಬೈಲೆಲ್ಲ ಅಷ್ಟು ಚಂದ ಕಾಣ್ತದಲ್ವ ಗೊತ್ತಿಲ್ಲ ನನಗೆ. ವಾವ್, ನಾನಿಲ್ವಾ ಯೂನಿವರ್ಸಿಟಿ ಹೋಗ್ತಾ ಇದ್ದೆಲ್ಲ, MS ಮಾಡ್ತಾ ಇರುವಾಗ ತನಕ ಇದೇ ರೀತಿ ದಿನ ನಡ್ಕೊಂಡು ಹೋಗೋದು, ನಡ್ಕೊಂಡು ಬರೋದಾಯ್ತಾ. ಹಾಗೆ ಒಂದೊಂದ್ಸಲ ಇವರು ಕೂಡ ಸಿಗ್ತಾ ಇದ್ರು. ಇವರಾಗ ಶಾಲೆಗೆ ಹೋಗ್ತಾ ಇದ್ರು. ಸೊ ಹಾಗಾಗಿ ಜೊತೆಯಲ್ಲೇ ಹೋಗ್ತಾ ಇದ್ವಿ. ನನಗೆ ಅದೆಲ್ಲ ನೆನಪಾಗ್ತಾ ಉಂಟು. ತುಂಬ ಸಮಯ ಆಯ್ತು ಇಲ್ಲಿ ನಡ್ಕೊಂಡು ಹೋಗದೆ. ಸಣ್ಣಕ್ಕೆ ಮಳೆ ಹನಿತಾ ಇತ್ತು. ನಮ್ಮ ಆಸೆಯ ಹಾಗೆ ಮಳೆಯ ವಾತಾವರಣದಲ್ಲಿ ಸಂಜೆ ಬಿಸಿ ಬಿಸಿ ಮಸಾಲೆ ಪುರಿ ತಿನ್ನಬೇಕು ಅಂತ ಹಾಗೆ ಆಯಿತು ಕೂಡ. ನಾವು ಮತ್ತೆ ಮಸಾಲೆ ಪುರಿ ಎಲ್ಲ ತಿಂದು ನೇರವಾಗಿ ಮನೆಗೆ ಹೋದದ್ದು. ಬೇರೆ ಎಲ್ಲಿಗೆ ಕೂಡ ಪೇಟೆಗೆಲ್ಲ ಹೋಗಲಿಲ್ಲ. ಅಮ್ಮನಿಗೆ ಮತ್ತು ಮಲ್ಲಿಯ ತಂಗಿಗೆ ಪಾರ್ಸೆಲ್ ತೆಕ್ಕೊಂಡು ಮತ್ತೆ ಅಲ್ಲಿಂದ ಹೋದದ್ದು. ಈಗ ನಾವು ಮಸಾಲೆ ಪುರಿ ಎಲ್ಲ ತಿಂದು ಬರ್ತಾ ಇರುವಾಗ ಗದ್ದೆ ನೋಡಿ ನಮ್ಮ ಊರಿನ. ನಾವು ಸಣ್ಣದಿರುವಾಗ ಶಾಲೆಯಿಂದೆಲ್ಲ ನಡ್ಕೊಂಡು ಬರುವಾಗ ಈ ಗದ್ದೆ ಎಲ್ಲ ಹೀಗೆ ಹಚ್ಚ ಹಸಿರು ಮಳೆಗಾಲದಲ್ಲಿ ನೋಡಲಿಕ್ಕೆ ಎಷ್ಟು ಚಂದ ಗೊತ್ತುಂಟಾ ನೋಡಿ. ನಾವೀಗ ಮಸಾಲೆ ಪುರಿ ಎಲ್ಲ ತಿಂದಾಯಿತು. ನಡ್ಕೊಂಡು ಬರುವಾಗ ನನಗೆ ಎದುರೊಬ್ಬರು ಸಿಕ್ಕಿದ್ರು. ಇದು ನಮ್ಮ ಊರಲ್ಲ ಅಂತ ಹೇಳಿ, ನಮ್ಮದೇ ಊರು, ಆದರೆ ಇಲ್ಲಿ ತುಂಬ ಈಗ ಸಾಕಷ್ಟು ಹೊಸ ಜನರಾಗಿದ್ದಾರೆ ಆಯಿತಾ. ಅದರಲ್ಲಿ ಒಂದಿಬ್ಬರು ಹೆಂಗಸರು ಹೋಗ್ತಾ ಇದ್ರು. ಅವರು ನಿಲ್ಲಿಸಿ, ರಮ್ಮಿ ಅಲ್ವಾ, ನಾನು ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತೇನೆ, ತುಂಬ ಚೆಂದಾಗಿದೆ, ನಾನು ಲೈಕ್ ಮಾಡ್ತೇನೆ ಅಂತೆಲ್ಲ ಹೇಳಿದರು. ನನಗೆ ಖುಷಿ ಆಯಿತು. ನನಗೆ ಅವರನ್ನು ನೋಡಿ ಅಷ್ಟು ಗುರ್ತಾ ಇಲ್ಲ. ಇದು ಸ್ವಲ್ಪ ವಿಟ್ಲ ಭಾಗ ಆಗಿರೋದ್ರಿಂದ ಇಲ್ಲಿ ಎಲ್ಲರನ್ನು ಕೂಡ ನಮಗೆ ಪರಿಚಯ ಇರುವುದಿಲ್ಲ. ಹಾಗಾಗಿ ಒಂಥರ ಅಪರಿಚಿತರಂತಲೇ ಹೇಳ್ಬೋದು. ಖುಷಿ ಆಯಿತು ಹೇಳಿದ್ದು ಕೇಳಿ. ಹಾಗೆ ಎಲ್ಲಿಯಾದರೂ ಹೋದರೆ ಒಬ್ಬರಾದರೂ ಸಿಗ್ತಾರೆ ನನ್ನ ವೀಡಿಯೋಸ್ ಬಗ್ಗೆ ಹೊಗಳುವವರು ಅಂತ ಖುಷಿ ನನಗೆ. ನಾವು ಸಾಯಂಕಾಲ ಬರುವಾಗ ವಾತಾವರಣ ಅಂತೂ ತುಂಬ ಚೆಂದ ಇತ್ತು. ಒಂಥರ ಮಂಜು ಕವಿದ ವಾತಾವರಣದ ಹಾಗೆ ಇತ್ತು. ಒಂಥರ ಮುಂಜಾನೆ ಎಲ್ಲ ಈ ರೀತಿ ವಾತಾವರಣ ಸಾಮಾನ್ಯ. ಸಂಜೆ ಮಳೆ ಎಲ್ಲ ಬಂದು ನಿಂತ ನಂತರ ಹೀಗೆ ಇರೋದೊಂಥರ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ತಂಪು ಕೂಡ ಇತ್ತು. ಹಾಗೆ ಯಾರು ಕೂಡ ಹೆಚ್ಚಿನವರು ಓಡಾಡ್ತಾ ಇರಲಿಲ್ಲ. ಇಲ್ಲಾಂದರೆ ಜನಸಂಚಾರ ಎಲ್ಲ ಇದ್ರೆ ಒಂಥರ ನಮಗೆ ಕೂಡ ಇರಿಸುಮುರಿಸಾಗ್ತದೆ ಹೋಗುವಾಗ. ಹಾಗೆ ಯಾರು ಕೂಡ ಇರಲಿಲ್ಲ. ತುಂಬ ಖುಷಿಯಾಯಿತು. ವಾಹನ ಒಂದು ಸ್ವಲ್ಪ ಹಾಗೆ ಈಗೊಮ್ಮೆ ಹೋಗಿ ಬರ್ತಾ ಇತ್ತಷ್ಟೇ. ಹಾಗೆ ಅಲ್ಲಿ ಗುಡ್ಡ ಕಾಣ್ತದಲ್ಲ, ಅದು ನಮ್ಮ ಕಳೆಂಜಿ ಮಲೆ ಅಂತ ಹೇಳುವ ಕಾಡಾಯ್ತಾ. ಆ ಗುಡ್ಡದಲ್ಲಿ ನಿಮಗೆ ಹೋಗಿ ಕಾಣ್ತಾ ಇರ್ಬೋದು ಸ್ವಲ್ಪ. ಈಗ ಮಳೆ ಬಂದು ನಿಂತ ಕಾರಣ ಅಲ್ಲಿ ಮಂಜು ಮುಸುಕಿದ ವಾತಾವರಣ ಇರುವಂಥದ್ದು. ಹಾಗೆ ಇದೆಲ್ಲ ನಾವು ಸಣ್ಣದಿರುವಾಗ ಶಾಲೆಯಿಂದ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದಂತಹ ದಾರಿ. ಇಕ್ಕೆಲಗಳಲ್ಲಿ ಕೂಡ ಹಚ್ಚ ಹಸಿರೆಲ್ಲ ಇರ್ತದೆ, ನೋಡ್ತಾ ಇರ್ಬೋದು ನೀವೀಗ. ಅಲ್ಲಿ ಕಾಣ್ತದಲ್ಲ ದೂರದಲ್ಲಿ, ಅಲ್ಲಿ ತನಕ ನಾವೀಗ ನಡ್ಕೊಂಡೇ ಹೋಗಬೇಕು. ಇದೀಗ ನಾವು ಅರ್ಧದಷ್ಟು ದಾರಿಗೆ ಮಾತ್ರ ತಲುಪಿದ್ದು, ಅಲ್ಲಿ ತನಕ ಇನ್ನು ಹೋಗ್ಬೇಕು ನಾವು ಅರ್ಧ ತನಕ ರೀಚ್ ಆದೆವು. ಇನ್ನೂ ಕೂಡ ಹೋಗ್ಲಿಕ್ಕೆ ಉಂಟು. ಇನ್ನಿರೋದೆಲ್ಲ ಹತ್ತಿಕೊಂಡು ಹೋಗ್ಲಿಕ್ಕೆ. ಇಲ್ಲಿ ತನಕ ಸ್ವಲ್ಪ ಸರಿಯಾದ ದಾರಿ ಇತ್ತು. ಹೊಗೆ ನೋಡಂತೆ ನಮ್ಮ ಕಾಡಲ್ಲಿ. ತೋರಿಸ್ತೇನೆ ನಿಮಗೆ, ಕ್ಯಾಮ್ರಾದಲ್ಲಿ ಕಾಣ್ತದೆ ಇಲ್ವೋ ಗೊತ್ತಿಲ್ಲ. ನಾನಾಗ ತೋರಿಸಿದೆ ಅಲ್ಲ ಗುಡ್ಡ, ಈಗ ಆ ಗುಡ್ಡ ಹತ್ತುತ್ತಾ ಇದ್ದೇವೆ. ಇಲ್ಲಿ ಕಾಂಕ್ರೀಟೀಕರಣ ಆಗಿದೆ. ನಾವು ತುಂಬ ಸಣ್ಣ ಇರುವಾಗ, ಪ್ರೈಮರಿಗೆಲ್ಲ ಹೋಗ್ತಾ ಇರುವಾಗ ಇಲ್ಲಿ ಕಾಂಕ್ರೀಟ್ ಎಲ್ಲ ಎಂತ ಇರಲಿಲ್ಲ, ಮಣ್ಣಿನ ದಾರಿ ಇದ್ದದ್ದು. ಇಲ್ಲಿ ನಡ್ಕೊಂಡು ಹತ್ತಿಕೊಂಡು ಹೋಗೋದು. ವಿಡಿಯೋದಲ್ಲಿ ಅಷ್ಟು ಅಪ್ಪು ಗೊತ್ತಾಗೋದಿಲ್ಲ, ಆದರೆ ತುಂಬ ಅಪ್ಪು ಉಂಟು. ಇಕ್ಕೆಲಗಳಲ್ಲಿ ಫುಲ್ ಕಾಡು ಪ್ರದೇಶ. ಹತ್ತಿಕೊಂಡು ಹೋಗ್ತಾ ಇದ್ದೇವೆ ನಮ್ಮ ಗುಡ್ಡ. ಕತ್ತಲೆ ಆಗ್ತಾ ಬಂತು, ಒಂಥರ ಖುಷಿ ಆಗ್ತದೆ. ಮತ್ತು ಇಲ್ಲಿ ಮನೆಯೆಲ್ಲ ಉಂಟಾಯ್ತಾ. ಈಗ ಕೆಲವರೆಲ್ಲ ಅಂದುಕೊಳ್ಬಹುದು ಕಾಡಿನ ಪ್ರದೇಶದಲ್ಲಿ ಇಬ್ಬರೇ ಹೋಗ್ತಾ ಇದ್ದೇವೆ ಅಂತ. ಹಾಗೆಂತ ಇಲ್ಲ, ಅಲ್ಲಿ ಮನೆಯೆಲ್ಲ ಉಂಟು. ಹೀಗೆ ಒಬ್ಬೊಬ್ಬರು ಬೇಕಾದ್ರೂ ಹೋಗ್ಬೋದು. ಇವರು ಕೂಡ ಅಷ್ಟೇ, ಕಾಲೇಜ್ ಬಿಟ್ಟು ಬರುವಾಗ ಒಂದೊಂದ್ಸಲ 8 ಗಂಟೆ ಎಲ್ಲ ಆಗ್ತದೆ.
ಇವಳು ಹೋಗಲಿಲ್ಲ ಅಂದರೆ ಇವಳ ತಂಗಿ ಒಬ್ಬಳೆ ಬರ್ತಾಳೆ, ಇವಳ ತಂಗಿ ಹೋಗಲಿಲ್ಲ ಅಂದರೆ ಇವಳು ಕೂಡ ಒಬ್ಬಳೆ ಬರ್ತಾಳೆ. ತುಂಬ ಸಮಯದ ನಂತರ ನಾನು ಈ ರೀತಿ ನಡ್ಕೊಂಡು ಬರುವಂಥದ್ದು ಖುಷಿಯಾಯಿತು ನನಗೆ. ಹಾಗೆ ಮಲ್ಲಿ ಮತ್ತೆ ಅವಳ ಮನೆಗೆ ಹೋದ್ಲು, ನಾನು ಮತ್ತೆ ನನ್ನ ಮನೆಗೆ ಹೋದೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನಮಗೆ ಅಂತೂ ಇವತ್ತಿನ ದಿನ ತುಂಬ ಖುಷಿ ಕೊಟ್ಟಿತ್ತು. ಹಾಗೆ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿರ್ತದೆ ಅಂತ ಭಾವಿಸ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.